ಮಕ್ಕಳಿಗೆ ಬ್ರೈನ್ ಡೆವಲಪ್ಮೆಂಟ್ಗೆ ಯಾವ ಫುಡ್ಸ್ ಹೆಲ್ಪ್ ಆಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ನಾನು ನಿಮ್ಮ ಮಕ್ಕಳ ಡಾಕ್ಟರ್ ಸುನಿಲ್. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಮಕ್ಕಳಿಗೆ ಫಸ್ಟ್ 2 to 3 ಇಯರ್ಸ್ ಅನ್ನೋವು ವೆರಿ ಇಂಪಾರ್ಟೆಂಟ್ ಇಯರ್ಸ್ ಬ್ರೈನ್ ಡೆವಲಪ್ಮೆಂಟ್ಗೆ. ಈ ಬ್ರೈನ್ ಡೆವಲಪ್ಮೆಂಟ್ಗೆ ಏನು ಬೇಕಾಗುತ್ತೆ ಅಂತ ಕೇಳಿದ್ರೆ DHA, ಅಯೋಡಿನ್, ಐರನ್, ಫೋಲಿಕ್ ಆಸಿಡ್, ಕೋಲಿನ್, ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಬೇಕಾಗತ್ತೆ. ಇದು ಯಾವ ಫುಡ್ಸ್ ಅಲ್ಲಿ ಜಾಸ್ತಿ ಇರುತ್ತೆ ಡಾಕ್ಟರ್, ಯಾವ್ದು ತಗೊಂಡ್ರೆ ಇಂಪಾರ್ಟೆಂಟ್ ಅಂತ ಕೇಳಿದ್ರೆ ಮೊದಲನೇದಾಗಿ ಎಗ್ಸ್ ಅಲ್ಲಿ ಪ್ರೋಟೀನ್ಸ್ ಚೆನ್ನಾಗಿರುತ್ತೆ, ಮತ್ತೆ ಕೋಲಿನ್ ಅನ್ನೋ ಅಂಶ ಇರುತ್ತೆ ಎಗ್ ಎಲ್ಲೋದಲ್ಲಿ. ಇದು ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬ ಇಂಪಾರ್ಟೆಂಟ್. ಎರಡನೇದಂದ್ರೆ ಮಿಲ್ಕ್ ಮತ್ತೆ ಮಿಲ್ಕ್ ಪ್ರಾಡಕ್ಟ್ಸ್, ಮಿಲ್ಕ್ ಆಗಿರ್ಬೋದು, ಕರ್ಡ್ ಆಗಿರ್ಬೋದು, ಚೀಸ್ ಆಗಿರ್ಬೋದು, ಪನೀರ್ ಆಗಿರ್ಬೋದು. ಇದರಲ್ಲಿ ಪ್ರೋಟೀನ್ ಜೊತೆಗೆ ಅಯೋಡಿನ್ ಮತ್ತೆ ವಿಟಮಿನ್ B12 ಅನ್ನೋದು ಇರುತ್ತೆ. ಮೂರನೇದು ಫಿಶ್ ಅಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರುತ್ತೆ. ಇದು ಬ್ರೈನ್ ಮೈಲಿನೇಷನ್ ಡೆವಲಪ್ಮೆಂಟ್ಗೆ ಇಂಪಾರ್ಟೆಂಟ್. ನೀವು ವೆಜಿಟೇರಿಯನ್ಸ್ ಆಗಿದ್ರೆ ಏನ್ ತಗೋಬಹುದು ಅಂತ ಕೇಳಿದ್ರೆ ಮಕ್ಕಳಿಗೆ ಫುಡ್ ಅಲ್ಲಿ ರಾಗಿ ಇನ್ಕ್ಲೂಡ್ ಮಾಡೋದ್ರಿಂದ ಇದರಲ್ಲಿ ಐರನ್ ಜಾಸ್ತಿ ಇರುತ್ತೆ. ಐರನ್ ನರ್ವ್ ಫಂಕ್ಷನ್ಸ್ಗೆ, ಬ್ರೈನ್ ಡೆವಲಪ್ಮೆಂಟ್ಗೆ ಇಂಪಾರ್ಟೆಂಟ್. ಐದನೇದು ಬನಾನಾ ಮತ್ತೆ ಡಿಫ್ರೆಂಟ್ ಫ್ರೂಟ್ಸ್. ಈ ಫ್ರೂಟ್ಸ್ ಅಲ್ಲಿ ಮೆಗ್ನೀಷಿಯಂ ಚೆನ್ನಾಗಿರುತ್ತೆ, ಪೊಟ್ಯಾಷಿಯಂ ಚೆನ್ನಾಗಿರುತ್ತೆ, ಮತ್ತೆ ಬ್ರೈನ್ಗೆ ಬೇಕಾಗಿರೋ ಫೋಲಿಕ್ ಆಸಿಡ್ ಅನ್ನೋದು ಇರುತ್ತೆ. ಆರನೇದು ನಟ್ಸ್, ವಾಲ್ನಟ್ಸ್ ಆಗಿರ್ಬೋದು, ಆಲ್ಮಂಡ್ಸ್ ಆಗಿರ್ಬೋದು, ಗ್ರೌಂಡ್ನಟ್ಸ್ ಆಗಿರ್ಬೋದು. ಇದರಲ್ಲಿ ಒಳ್ಳೆ ಫ್ಯಾಟ್ಸ್ ಅನ್ನೋದಿರುತ್ತೆ. ಈ ಫ್ಯಾಟ್ಸ್ ಅನ್ನೋವು ಬ್ರೈನ್ ಡೆವಲಪ್ಮೆಂಟ್ಗೆ ಬೇಕಾಗುತ್ತೆ. ಏಳನೇದು ಬಂದು ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಸೊಪ್ಪು ತರಕಾರಿಗಳಾಗಿರ್ಬೋದು. ಇದು ಮಕ್ಕಳ ಡಯಟ್ ಅಲ್ಲಿ ನೀವು ಖಂಡಿತ ಇನ್ಕ್ಲೂಡ್ ಮಾಡಿರ್ಬೇಕು. ಇದರಲ್ಲಿ ಫೋಲಿಕ್ ಆಸಿಡ್, ಐರನ್ ಮತ್ತೆ ಬೇರೆ ವಿಟಮಿನ್ಸ್ ಎಲ್ಲ ಇರುತ್ತೆ. ಇದು ಬ್ರೈನ್ ಗ್ರೋತ್ಗೆ ತುಂಬಾ ಇಂಪಾರ್ಟೆಂಟ್. ನೀವು 6 ಮಂತ್ಸ್ ಆದ್ಮೇಲೆ ಫುಡ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ ತುಂಬಾ ಪೇರೆಂಟ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ಒಂದೇ ಫುಡ್ ಅನ್ನ ಕೊಡ್ತಾ ಇರ್ತಾರೆ. ಬರೀ ರೈಸ್, ರಾಗಿ, ಸರಿ ಆ ಥರ ಕೊಡ್ತಾ ಇರ್ತಾರೆ. ಅದ್ರ ಜೊತೆಗೆ ಇವೆಲ್ಲ ಇನ್ಕ್ಲೂಡ್ ಮಾಡೋದು ತುಂಬಾ ಒಳ್ಳೆಯದು. ಮತ್ತೆ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ಗೆ ಫುಡ್ ಅನ್ನೋದು ಮಾತ್ರ ಇಂಪಾರ್ಟೆಂಟ್ ಅಲ್ಲ, ಅದ್ರ ಜೊತೆಗೆ ನೀವು ಇಂಟ್ರಾಕ್ಷನ್ ಮಾಡೋದು, ಸ್ಟಿಮ್ಯುಲೇಷನ್ ಮಾಡೋದು, ಮಕ್ಕಳಿಗೆ ಹೇಳ್ಕೊಡೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ತುಂಬಾ ಪೇರೆಂಟ್ಸ್ ಈ ಲಿಸ್ಟಲ್ಲಿರೋ ಫುಡ್ಸ್ ಯಾವುದನ್ನು ಕೊಡ್ತಾ ಇರಲ್ಲ. ಈ ತರ ಮಾಡೋದ್ರಿಂದ ಫಸ್ಟ್ 2 to 3 ಇಯರ್ಸ್ ಮಕ್ಕಳ ಬ್ರೈನ್ ಗ್ರೋತ್ಗೆ ಅಡಿಕ್ವೇಟ್ ನ್ಯೂಟ್ರಿಷನ್ ಅನ್ನೋದು ಸಿಗೋದಿಲ್ಲ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಯೂಸ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು. ಸ್ಟೇ ಸೇಫ್, ಸ್ಟೇ